ಮೀಟರ್ನಲ್ಲಿ ರೀಡಿಂಗ್ ಜಾಸ್ತಿ, ಡಬಲ್ ಬಿಲ್ ಹಾಕಿ ಗ್ರಾಹಕರಿಗೆ ಬೆಸ್ಕಾಂ ಮೋಸ, ಕಸ್ತೂರಿ ರಿಯಾಲಿಟಿ ಚೆಕ್ನಲ್ಲಿ ವಂಚನೆ ಬಯಲು. ಹಗಲು ದರೋಡೆಗೇರಿದೆ. ಹೊಸದಾಗಿ ಕೊಡ್ತಿರೋ ಎಲೆಕ್ಟ್ರಾನಿಕ್ ಮೀಟರ್ನಲ್ಲೇ ರೀಡಿಂಗ್ ಜಾಸ್ತಿ ಮಾಡಿ ಗ್ರಾಹಕರಿಗೆ ಟೋಪಿ ಹಾಕಿದೆ. ಕಸ್ತೂರಿ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬೆಸ್ಕಾಂ ಕರ್ಮಕಾಂಡ ಬಯಲಾಗಿದೆ. ಊರಿನವರು ತಪ್ಪು ಮಾಡಿದ್ರೆ ದೇವರಿಗೆ ಹೇಳ್ಬೋದು, ಆದ್ರೆ ಊರು ಕಾಯೋ ದೇವ್ರೆ ದೋಖಾ ಮಾಡೋಕೆ ಶುರು ಮಾಡಿದ್ರೆ ಯಾರಿಗೆ ಹೇಳೋದು? ಸದ್ಯ ಬೆಂಗಳೂರು, ಆನೇಕಲ್, ಅತ್ತಿಬೆಲೆ, ಹೊಸಕೋಟೆ ಸುತ್ತಮುತ್ತಲ ಜನರ ಗೋಳಿದು. ಊರಿಗೆಲ್ಲ ಕರೆಂಟ್ ಕೊಡೋ ಬೆಸ್ಕಾಂ ಇವರ ಕೈಗೆ ಡಬಲ್ ಬಿಲ್ ಇಟ್ಟು ಶಾಕ್ ಕೊಡ್ತಿದೆ. ಬೆಸ್ಕಾಂ ಅಕ್ಷರಶಃ ಈಗ ಹಗಲ ದರೋಡೆ ಅಂದ್ರೆ ಬಿಲ್ ಡಬ್ಲಿಂಗ್ ದಂಧೆಯಲ್ಲಿ ತೊಡಗಿದೆ. ಮೆಕ್ಯಾನಿಕಲ್ ಮೀಟರ್ನಲ್ಲಿ ಬರ್ತಿದ್ದ ಬಿಲ್ಗಿಂತ ಎಲೆಕ್ಟ್ರಿಕಲ್ ಮೀಟರ್ನಲ್ಲಿ ಬರ್ತಿರೋ ಬಿಲ್ ದುಪ್ಪಟ್ಟಾಗಿದೆ. ಆದ್ರೆ ಇದು ಮೀಟರ್ ಮಿಸ್ಟೇಕ್ ಅಲ್ಲ, ಬೆಸ್ಕಾಂನವರ ಪಕ್ಕಾ ಪ್ಲಾನ್. ಬೆಸ್ಕಾಂನವರು ಮೀಟರ್ ಕೊಡೋವಾಗ್ಲೇ ರೀಡರ್ ಜಾಸ್ತಿ ಆಗೋ ತರಹ ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದಾರೆ. ಇದನ್ನ ಸ್ವತಃ ಬೆಸ್ಕಾಂನವರೇ ಒಪ್ಪಿಕೊಂಡಿದ್ದಾರೆ. ಬಿಲ್ನಲ್ಲಿ ಜಾಸ್ತಿ ಮಾಡಿದರೆ ಕಿರಿಕ್ ಮಾಡ್ತಾರೆ ಅಂತ ಮೀಟರ್ನಲ್ಲೇ ರೀಡಿಂಗ್ ಜಾಸ್ತಿ ಓಡೋ ತರಹ ಗೋಲ್ಮಾಲ್ ಮಾಡ್ತಿದ್ದಾರೆ. ಕಮ್ಮಿ ರೆಕಾರ್ಡ್ ಆಗ್ತಿತ್ತು, ಬಟ್ ಕಂಪನಿ ಲಾಸ್ ಆಗ್ತಿತ್ತು. ಮೆಕ್ಯಾನಿಕಲ್ ಮೀಟರ್ಗಳು ತುಂಬಾ ಇದೆ, ಚೆನ್ನಾಗಿರುತ್ತೆ. ಎಲೆಕ್ಟ್ರಾನಿಕ್ ಮೀಟರ್ ಏನ್ ಗೊತ್ತಾ, ಓಪನ್ ಮಾಡಿದ್ರೆ ನೀವು ಏನಿರುತ್ತೆ ಟಿವಿ ಬಿದ್ದಂಗೆ, ಟಿವಿ ನೀವು ಜಾಸ್ತಿ ಆದ್ರೆ ಪಟ್ ಅಂತ ಹೋಗ್ಬಿಟ್ಟು ಕಂಪನಿ ಲಾಸ್ ಆಗ್ತಿತ್ತು. ಇವರ ಮನೆಯಲ್ಲಿ ಮೆಕ್ಯಾನಿಕಲ್ ಮೀಟರ್ ಇದ್ದಾಗ ಅಂದ್ರೆ ಅಕ್ಟೋಬರ್ ಬಿಲ್ 93 ರೂಪಾಯಿ ಬಂದಿತ್ತು. ಎಲೆಕ್ಟ್ರಿಕಲ್ ಮೀಟರ್ ಬಂದಾಗ 180 ರೂಪಾಯಿ ಬಂದಿದೆ. ಹಾಗಂತ ಈ ಮನೆಯಲ್ಲಿ ಹೆಚ್ಚುವರಿಯಾಗಿ ಇವರು ಒಂದು ಬಲ್ಬ್ ಅನ್ನು ಸಹ ಉರಿಸ್ತಿಲ್ಲ. ನಮ್ದು ಮೆಕ್ಯಾನಿಕಲ್ ಮೀಟರ್ ಇರ್ಬೇಕಾದ್ರೆ 93 ರೂಪಾಯಿ ಬರ್ತಾ ಇತ್ತು. ಅದು ಸುಟ್ಟೋದ್ಮೇಲೆ ಅವರೇ ಹೊಸ ಮೀಟರ್ ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ನಾವು ಹೊಸ ಮೀಟರ್ ಹಾಕ್ಸ್ಕೊಂಡ್ಮೇಲೆ ಎಲೆಕ್ಟ್ರಿಕಲ್ ಮೀಟರ್ ಬಂದ್ಮೇಲೆ ಒಂದಕ್ಕೆ ಡಬಲ್ ಬರ್ತಾ ಇದೆ. ಅದರಲ್ಲೂ ಮೀಟರ್ ಬೇರೆ ಜಾಸ್ತಿ ಮಾಡಿದ್ದಾರೆ, ಅದರಲ್ಲೂ ಮೀಟರ್ ಜಾಸ್ತಿ ಓಡ್ತಾ ಇದೆ. ಅದಕ್ಕೆ ನಮ್ಗೆ ಇದು ಒಂದು ಸ್ವಲ್ಪ ಸರಿಪಡಿಸ್ಕೊಡಿ ಅಂತ ಕೇಳ್ಕೊಂತಾ ಇದ್ದೀವಿ. ಇನ್ನು ಇವರ ಮನೆಯಲ್ಲೂ ಅದೇ ಬೆಸ್ಕಾಂ ಪ್ರಾಬ್ಲಮ್. ಹಳೆ ಮೀಟರ್ ಸರಿಯಿಲ್ಲ ಅಂತ ಹೇಳಿದ್ದಕ್ಕೆ ಹೊಸ ಮೀಟರ್ ಹಾಕಿದ್ರು. 100 ರೂಪಾಯಿ ಬರ್ತಿದ್ದ ಜಾಗದಲ್ಲಿ 200 ರೂಪಾಯಿ ಬರ್ತಾ ಇದೆ. ಕೇಳಿದ್ರೆ ಕರೆಂಟ್ ಕಟ್ ಮಾಡ್ತೀವಿ ಅಂತ ಹೆದರಿಸ್ತಿದ್ದಾರೆ ಬೆಸ್ಕಾಂನವರು. ಈ ತಿಂಗಳ 198 ನಾವು ಕೂಡ ಬೆಸ್ಕಾಂನವರ ಮೀಟರ್ ಹೀಟಿಂಗ್ ಚೆಕ್ ಮಾಡಿದ್ವಿ. ಒಂದು ಹಲೋಜನ್ ಬಲ್ಬ್ ಇಟ್ಟು ಹೊಸದಾಗಿ ಬಂದಿರೋ ಎಲೆಕ್ಟ್ರಾನಿಕ್ ಮೀಟರ್ ಮತ್ತೆ ಹಳೆ ಮೆಕ್ಯಾನಿಕ್ ಮೀಟರ್ ನಲ್ಲಿ ಅಬ್ಸರ್ವ್ ಮಾಡಿದ್ವಿ. ಹಳೆ ಮೀಟರ್ 1 ಯೂನಿಟ್ ಓಡುವಷ್ಟರಲ್ಲಿ ಹೊಸ ಎಲೆಕ್ಟ್ರಾನಿಕ್ ಮೀಟರ್ ಆಗ್ಲೇ 2.5 ಯೂನಿಟ್ ಓಡಿಯಾಗಿತ್ತು. ಅಂದ್ರೆ ಬೆಸ್ಕಾಂನವರೇ ನಷ್ಟ ತುಂಬಿಸಿಕೊಳ್ಳೋಕೆ ಜನರ ಜೇಬಿಗೆ ಬಿಂದಾಸ್ ಆಗಿ ಕೈ ಹಾಕ್ತಿದ್ದಾರೆ ಅನ್ನಂಗಾಯ್ತು. ಕಸ್ತೂರಿ ವಾರ್ತೆ, ಬೆಂಗಳೂರು.